ಏನಮ್ಮ ಅದು ಕೈಯಲ್ಲಿ? ಅಮ್ಮ ಎಲೆ. ಅಮ್ಮ ಏನಿದು? ಸುಮ್ಮನೆ ಕೂತ್ಕೊಳ್ಳೆ. 10-20 ಪ್ರಶ್ನೆ ಕೇಳಿ ಮಂಗನ್ ತರ ಅಲ್ಲಾಡ್ಬೇಡ. ಹಚ್ಚಕ್ಕಾಗಲ್ಲ. ಪುಷ್ಪ ಆ ಕೂದಲೆಲ್ಲ ಹಿಂದಕ್ಕೆ ಸಿಕ್ಸು. ಬಿಡು ನೀನು, ಸುಮ್ಮನೆ ಕೂತ್ಕೋ. ಎಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ತನ್ನನ್ನು ತಾನು ಕಾಳಜಿ ವಹಿಸ್ಕೋಬೇಕು. ಅದನ್ನ ಬಿಟ್ಟು 3 ಹೊತ್ತು ಅಡುಗೆ ಮನೆಯಲ್ಲೇ ಇದ್ರೆ ಹೇಗೆ? ಆ ಅಡುಗೆ ಎಣ್ಣೆ ಬಿಸಿ ತಾಗಿ ಮುಖ ಎಲ್ಲ ಬಾಡೋಗುತ್ತೆ. ಹೌದು ಹೌದು, ನೋಡಿ ಅತ್ತೆ, ಹಣೆನೂ ಬಾಡಿದೆ, ಅಲ್ಲೂ ಹಚ್ಬಿಡಿ. ಅದಕ್ಕೆ ಮಾತಾಡ್ಬೇಡ್ವೆ, ಸುಕ್ ಬರುತ್ತೆ. ಅತ್ತೆ, ಕಡ್ಲೆ ಹಿಟ್ಟಾದ್ಮೇಲೆ ಗುಲಾಬಿ ದಳದ ನೀರಲ್ಲಿ ಮುಖ ತೊಳಿಯಕ್ಕೆ ಹೇಳಿ, ನಾನು ನೆನ್ಸಿಟ್ಟಿದ್ದೀನಿ. ನಾಳೆ ದಿನ ಹುಡುಗ ನೋಡಕ್ ಬಂದಾಗ ಮುಖ ಲಕಲಕ ಅಂತ ಹೊಳಿತಿರ್ಬೇಕು. ಸರಿಯಾಗಿ ಹೇಳಿದೆ. ಎಲ್ಲಿ ಈಗ ನೀನ್ ಬಂದು ಕೂತ್ಕೋ. ಎಲ್ಲಿ ನಾನಾ? ಸರಿಯಾಗಿ ಹೇಳ್ದೆ ಅಮ್ಮ. ನೀನ್ ಮಾತಾಡ್ಬೇಡ್ವೆ. ಎಷ್ಟು ಸಲ ಹೇಳೋದು ನಿನ್ಗೆ? ಸುಕ್ಕಟ್ಟುತ್ತೆ ಮುಖ. ಇರೇ ಅಮ್ಮ. ಅತ್ತೆ ಸರಿ ಹೋಯ್ತು. ಇಷ್ಟೊತ್ತು ಅವಳಿಗೆ ಹೇಳಿದೆ, ಈಗ ನಿನಗೆ ಹೇಳ್ಬೇಕಾ? ಹಾಗೆ ಕೇಳಮ್ಮ. ಅದಕ್ಕೆ ಕಾಳಜಿ ನಾವು ಮಾಡ್ದೆ ಇನ್ಯಾರು ಮಾಡ್ತಾರೆ? ಅಯ್ಯ, ನನ್ಗೆ ಯಾಕಿದೆಲ್ಲ? ಯಾಕೆಂದ್ರೆ ನಾನು ಕುತ್ಕೊಂಡು ಸುಮ್ಮನೆ ಹಾಕಿಸ್ಕೊಂಡಿಲ್ವಾ? ನೀವು ಸುಮ್ಮನೆ ಹಾಕಿಸ್ಕೋಬೇಕಷ್ಟೇ. ನೀನ್ ಮತ್ತೆ ಮಾತಾಡ್ಬೇಡ್ವೆ, ಮುಖ ಸುಕ್ಕ ಹಿಡಿಯುತ್ತೆ. ನೀನ್ ಈ ಕಡೆ ತಿರ್ಗೋ. ಅತ್ತೆ ತಿರ್ಗಿ ಈ ಕಡೆ. ಯಾರು ಬಂದಿರ್ಬೋದು? ನಾನು ಹೋಗಿ ನೋಡ್ತೀನಮ್ಮ.